ಏನೂ ನಡೆದಿಲ್ಲ. ಅದೇ ಕಂಡ್ರೋ ವಿಷಯ. ಏ ಒಂದು ನಿಮಿಷ. ಏ ಹ್ಮ್. ಅದು ಮಾಮ ಮೊದಲನೇ ದಿನ ಅಲ್ವಾ, ಅದೇ ಲೈಟಾಗಿ ನಾಚಿಕೆಲ್ಲ ಇರುತ್ತಲ್ವಾ, ಅದು ಸಹಜ. ಕರೆಕ್ಟೇ. ಫಸ್ಟ್ ಡೇ ಆಗಿರೋದ್ರಿಂದ ನಾಚಿಕೆ ಎಲ್ಲ ಇರುತ್ತೆ. ಅದಕ್ಕೆ ನಾನು ಸುಮ್ಮನಾದೆ. ಇನ್ನೇನ್ ಮಾಮ? ಅದೇ ಎರಡನೇ ದಿನನೂ ಆದ್ರೆ ಅದು ಬಿಡು. 3, 4, 5, 6ನೇ ದಿನ ಅಷ್ಟಾದ್ರೆ ಏನ್ ಆಗುತ್ತಾ? ಮಾಡಕ್ಕಾಗುತ್ತಲ್ವಾ? ನಿನ್ ಕೈಲಾಗುತ್ತಾ? ನನ್ನ ಕೈಲಾಗಲ್ಲ. ಆಗಲ್ಲ ತಾನೆ? ನೆವರ್. ಆದ್ರೆ 7ನೇ ದಿನ ನಾನು ಬಿಡ್ಲೇ ಇಲ್ಲ. ಪ್ಲೀಸ್ ಇವತ್ತಾದ್ರೂ ಪ್ಲೀಸ್. ಪ್ರಶಾಂತ್, ಮೈ ಎಕ್ಸ್ ಬಾಯ್ ಫ್ರೆಂಡ್. ಮಾಮ ಈಗಿನ ಕಾಲದ ಹುಡುಗಿರಲ್ಲ ಹಾಗೆ, ಅದೊಂದ್ ದೊಡ್ಡ ವಿಷಯನೇ ಅಲ್ಲ. ನಾವು ಗಂಡ್ ಮಕ್ಳು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಕರೆಕ್ಟ್ ಕಣ್ರೋ. ನಾನು ಕೇರೆ ಮಾಡ್ಲಿಲ್ವಲ್ಲ. ಇವಾಗ ಹೊಸ ಜನರೇಷನ್ ಅಲ್ವಾ. ಓಕೆ. ಆದ್ರೆ ಕಾಲೆಲ್ಲ ಅವನಿಗೆ ಕೊಟ್ಟಿದ್ಯಾ, ಇದು ಕೈಯಾದ್ರೂ ರಾಜೇಶ್ ಸೆಕೆಂಡ್ ಎಕ್ಸ್. ಇವನಿಗೆಲ್ಲ 3rd ಪ್ಲೇಸು. ಅದಾದ್ಮೇಲೆ ಬೇರೆ ಏನು ಓಪನ್ ಮಾಡಕ್ ಧೈರ್ಯನೇ ಬರಲ್ಲ. ಬಿಡ್ರು. ಅಯ್ಯೋ ಪಾಪ, ಕಷ್ಟ. ಅದು ಬಿಡು ಮಾಮ. ಅದೆಲ್ಲ ಬಿಟ್ಟೆ ಕಣ್ರ. ಫ್ಯಾಮಿಲಿ ಹಿಂಗಾಯ್ತು, ಎಲ್ಲ ಹಾಳಾಗೋಗ್ಲಿ ಅಂದ್ಬಿಟ್ಟೆ. ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಜನ ಕಾಲ್ ಮಾಡಿ ಹೇಳಿದ್ರು ಇದನ್ನೆಲ್ಲ ಬಿಡು ಅಂತ. ನಾನು ವಿಷಯ ಬಿಟ್ಬಿಟ್ಟೆ. ಅದಾದ್ಮೇಲೆ ನಾನು ಅವಳನ್ನ ಆಸೆಯಿಂದ ನೋಡೋಣ ಅಂತ ಗಿಫ್ಟೆಲ್ಲ ತಗೊಂಡು ಒಂದಿನ ನೈಟು ಯಾರಿಗೂ ಗೊತ್ತಿಲ್ಲದೆ ಅವಳ ಬರ್ಡೇ ದಿನ 12 ಗಂಟೆಗೆ ಸೂಪರ್ಮ್ಯಾನ್ ಡ್ರೆಸ್ಸೆಲ್ಲ ಹಾಕ್ಕೊಂಡು ಮಹಡಿ ಮೇಲೆ ಹತ್ತಿ ಅವಳ ಮನೆ ಒಳಗಡೆ ಹೋಗ್ಬಿಟ್ಟೆ. ಅಲ್ಲೋಗಿ ನೋಡಿದ್ಮೇಲೆ ಗೊತ್ತಾಗಿದ್ದು ಅವ್ರ ಮನೆ ಸುತ್ತಮುತ್ತ ಸ್ಪೈಡರ್ ಮ್ಯಾನು, ಬ್ಯಾಟ್ಮ್ಯಾನು, ಅವೆಂಜರ್ಸ್ ಅಲ್ಲಿರೋ ಎಲ್ಲ ಅಲ್ಲೇ ಇದ್ದಾವೆ. ಅದು ಬಿಟ್ಬಿಡ, ಆ ಲಿಟಲ್ ಜಾನಲ್ಲಿ ಇದ್ದಾನಲ್ಲ ಜಾನು, ಅವನು ಕೂಡ ಅಲ್ಲಿ ಬಂದು ಕೂತ್ಕೊಂಡ್ರೆ ಏನೋ ಮಾಡೋದು. ತಡೆಯೋಕ್ಕಾಗುತ್ತಾ ನನ್ನ ಕೈಲಿ? ನಿಮ್ಮ ಕೈಲಿ ತಡೆಯೋಕ್ಕಾಗುತ್ತಾ? ಡೋರೇ ಇಲ್ವಾ? ಹುಡುಗ್ರ, ನಿಮ್ಮ ಹತ್ರನೂ ಒಂದು ವಿಷಯ ಹೇಳ್ತೀನಿ ಕೇಳಿ. ನೀವು ಏನೇ ಮಾಡ್ಕೊಂಡು ಬಂಡ್ರೋ ನಾನಿದ್ದೀನಿ ನಿಮ್ಮ ಜೊತೆ. ಆದರೆ ಹುಡುಗಿ ವಿಷಯ ಅದನ್ನ ನಾನು ಕ್ಷಮಿಸೋದಿಲ್ಲ. ಕೈಯಲ್ಲಿರೋ ಗನ್ ಎತ್ಕೊಂಡು ನೀವು 3 ಜನ ನಾನು ಯಾರು ಒಂದು ಗೊತ್ತಾನೆ? ಹೇಳಿದ್ದೀನಿ ತಿಳ್ಕೊಳ್ಳಿ. ಏನ ಮಾಡೋದೀಗ? ಏನಾರ ಮಾಡು. ಏಯ್ ಹೋಗಿ ಎಪ್ಸೋ. ಮಾಮನ್ ಮನ್ಸನ್ ಕರಗ್ಸಂತ ಐಡಿಯಾ ನನ್ನ ಹತ್ರ ಇದೆ. ಏನದು? ವೇಟ್. ಮಾಮ ಅವರ ಆ ಹಳೆ ಇಂದು ನೆನ್ಪಿದ್ಯಾ? ಇಂದು ಲೇಖ ಅವರು. ಜ್ಞಾಪಕ ಇದೆಯಾ? ಅದೆಲ್ಲ ನಾನು ಹೇಗೋ ಮರಿತೀನಿ. ವರ್ಕ್ ಆಗ್ತಿದೆ ಕಣ, ವರ್ಕ್ ಆಗ್ತಿದೆ. ಕೇಳಿಸ್ಕೊಳ್ಳಿ. ಅವಾಗ ದೇವಿಕಾ ಟೀಚರ್ ಮಾಡ್ತಿದ್ದಂತಹ ಟ್ಯೂಷನ್ ಕ್ಲಾಸ್, ಅದೆಲ್ಲ ಒಂದು ಕನ್ಸು ಕಾಣೋ ಕಾಲ. ಸರಿಯಾದ ಮಳೆ. ಟ್ಯೂಷನ್ ಮುಗಿಸಿ ಎಲ್ಲ ಮಕ್ಕಳು ಕೊಡೆ ಹಿಡ್ಕೊಂಡು ಮನೆ ಕಡೆ ಹೊರಟ್ಬಿಟ್ರು. ನಾನು ಹೋದೆ. ಆದರೆ ಒಬ್ಬರು ಮಾತ್ರ ಟೀಚರ್ ಅವ್ರ ಮನೆ ಬಾಗಿಲಲ್ಲಿ ಹಾಗೇ ನಿಂತ್ಕೊಂಡ್ಬಿಟ್ರು. ನಾನು ಇಂದು ಕಾರಣ ಏನು? ಅವಳಿಗೆ ಮಳೆ ಅಂದ್ರೆ ಅಷ್ಟು ಭಯ. ಒಂದಿನ ಸಂಜೆ ಆದರೂ ಕೂಡ ಮಳೆ ನಿಲ್ಲಿಲ್ಲ. ಆಗ ಇಂದು ನನ್ನ ಕೊಡೆ ಕೆಳಗೆ ಬಂದ್ಲು. ನಾನು ಇಂದು ಮಾತ್ರ ನನ್ನ ಕೊಡೆ ಕೆಳಗಡೆ. ಜೋರಾದ ಮಳೆ. ಆ ದಾರಿಯಲ್ಲಿ ನಾನು ಇಂದು ಅದೆಲ್ಲ ನೆನೆಸ್ಕೊಂಡ್ರೆ ಒಂಥರ ಆಗುತ್ತೆ. ಅದಾದ್ಮೇಲೆ ಇಂದು ನಾನು ದಿನಾನು ಒಟ್ಟಿಗೆ ಒಂದೇ ಕೊಡಲು ಹೋಗ್ತಾ ಇದ್ವಿ. ಅಂದ್ರೆ ನೀವು ಒಂದು ಕೊಡೆ ಕೊಡ್ಬೋದಿತ್ತಲ್ಲ.
ಏನಕ್ಕೆ ಅವಳ ಹತ್ರ ಮುಂಚೆನೇ ಕೊಡೆ ಇತ್ತು. ನನ್ನ ಕೊಡೆ ಒಳಗಡೆ ಬರಬೇಕು ಅಂತಾನೆ ಅವಳ ಬ್ಯಾಗಿಂದ ಕೊಡೆ ತೆಗೆದೇ ಇಟ್ಕೊಂಡಿದ್ಲು. ಓ Twist. ಅಲ್ವಾ? ಭಯಂಕರ ಸೂಪರ್. ಸೂಪರ್ ಅಲ್ವೇನಾ? ಒಳ್ಳೆ ಫ್ರೆಶ್ ಟ್ವಿಸ್ಟ್ ಕಣೋ. ಆ, ನಾನು ಇಂದುಗೋಸ್ಕರ ಒಂದು ಹಾಡು ಬರ್ದಿದ್ದೀನಿ, ನೀವು ಕೇಳಿದ್ರೇನೋ? ಏ ಇಲ್ಲ. ಆ ಹಾಡು ಹಾಡಿನೇ ನಾನು ಯಾವಾಗಲೂ ಈ ಆರ್ಮಿ ಕ್ಯಾಂಪಲ್ಲೇ ಮಲಗ್ತೀನಿ. ಆ ಹಾಡು ನೀವು ಕೇಳ್ತೀರಾ? ಖಂಡಿತ ಖಂಡಿತ. ಹಾಡಿ 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 ಹಾಡಿ, ಹಾಡಿ. ಕೇಳಿಸ್ಕೊಂಡ್ವಿ, ಹಾಡಿ. ಬೇಗ ಹಾಡ್ಬಿಟ್ಟು ಮಲ್ಕೊಬಿಡಿ. ನಮಗೂ ಅದೇ ಬೇಕು. ಸುರಿವ ಮಳೆಯ ಹಾಗೆ ನೀಲಿ ಮೇಘದ ಹಾಗೆ ಅಡಗಿರುವ ಮೇಘವೇ ನೀನೇ, ಕೊರೆಯುತ್ತಿರುವ ಚಳಿಯನ್ನೆಲ್ಲ ಕಣ್ಮುಚ್ಚುವ ವೇಳೆಯಲ್ಲಿ ಕನಸಾಗಿ ನಿಂತವಳೆ, ನಿನ್ಮೊಗ ಹೊಳೆಯುತ್ತಿದೆ ಚಂದ್ರನ ಹಾಗೆ, ಉರಿಯುವ ಬಿಸಿಲ ಹಾಗೆ, ಏನು ಮನಸ್ಸಿಗೆ ಮೋಡಿ ಮಾಡಿದ ಹಾಗೆ, ಮೆಲ್ಲಗೆ ನೀ ಬಂದು ಪ್ರೀತಿಯ ಸವಿತಂದು ಪ್ರೀತಿಯಲ್ಲಿ ಮುಳುಗಿದೆ ನೀಗ, ಕಾಣುತ್ತಿರುವ ಕನಸು ನೀನೇ. ಲೋ ಫುಲ್ಲು ಫ್ಲಾಟ್ ಆಗಿದ್ದಾನೆ. ಇದ್ರ ಮೇಲೆ ನಾನು ಆಟ ಇರೋದು ನೋಡ್ಕೊಳ್ಳೀಗ. ಮಾಮ ಮಾಮ ಎದೊಳ್ಳಿ ಮಾವ, ಎದೊಳ್ಳಿ ಮಾವ, ಕುಡ್ದು ಜಾಲಿಯಾಗಿರೋಣ ಅಂದ್ರೆ ಏನ್ ಮಾಡ್ತಿದ್ರ? ಎದೊಳ್ಳೀಗ. ಅವಳು ನೆನ್ಸ್ಕೊಂಡಿದ್ದಕ್ಕೆ ಏನ್ ಮಾವ, ಇನ್ನ ಸ್ವಲ್ಪ ಎಣ್ಣೆ ಇದೆ, ಕುಡಿಯೋದ್ ಬೇಡ್ವಾ? ಹೋಗಿ ಫ್ರೆಶ್ ಆಗಿ ಬನ್ನಿ, ಹೋಗಿ ಹೋಗಿ. ಮಾಮ ಎದ್ದೇಳಿ ಮಾಮ. ಎದೊಳ್ಳಿ ಎದ್ದೇಳಿ ಮಾವ. ಎದೊಳ್ಳಿ ಅಂದ್ರೆ ಬನ್ನಿ ಕೊಡಿ, ಫ್ರೆಶ್ ಆಗಿ ಬನ್ನಿ. ಬಿಡ್ರ ಹೋಗಿ ಹೋಗಿ ಮಾವ. ಯಾಕ್ರೋ 5 ನಿಮಿಷ ಅಷ್ಟರೊಳಗೆ ಇವರೆಲ್ಲರೂ ಹೊರಗೆ ಹಾಕ್ಬಿಡ್ಬೇಕು. ಹಾ ನನಗ್ ಪೂರ್ತಿ ಹೇಳಕ್ಕಾಗಲ್ಲ, ಅದು ಒಳಗಡೆ ಸಮಸ್ಯೆ ಆಗ್ಬೋದು ಅಂತ ಅನ್ಸುತ್ತೆ. ಅದು ಕರೆಕ್ಟ್. 3 ಜನ ಫಸ್ಟ್ ಆಚೆ ಕಳ್ಸೋಣ. ಕಳ್ಸ್ಬಿಡೋಣ. ಮತ್ತೆ ಗಂಗಾ ಗಂಗಾ ಅವಳೊಬ್ಳೆ ತಾನೆ, ನಾವು ಮ್ಯಾನೇಜ್ ಮಾಡೋಣ. ಮ್ಯಾನೇಜ್ ಮಾಡೋಣ. ಹೋಗ. ಇಬ್ರು ಬಂದ್ರು. ಏನ್ ಮಾಡ್ತಾನೆ ಇವನು? ಇಲ್ಲಿ ನೋಡಿ, ಪ್ಲಾನ್ ಎಲ್ಲಾನು ಹಾಳಾಗೋಗಿದೆ. ನಮ್ಮ ಅಂಕಲ್ ಬಂದ್ಬಿಟ್ಟಿದ್ದಾರೆ. ನಿಮ್ನೆಲ್ಲ ನೋಡಿದ್ರೆ ನಮ್ ಕತೆ ಮುಗೀತು. ನಮ್ಮನ್ನ ಮನೆಗೆ ಸೇರ್ಸ್ಕೊಡಲ್ಲ ಅಲ್ವೇನಾ? ಅದಕ್ಕೆ ಅವ್ರನ್ನ ಹೇಗಾದ್ರೂ ಮಾಡಿ ಆಚೆ ಕಳ್ಸಿ ನಾವು ನಾಳೆ ಹೋಗೋಣ. ಓಕೆನಾ? ನಾವ್ ನಿಮ್ ಗರ್ಲ್ ಫ್ರೆಂಡ್ಸ್ ತಾನೇ ಬರ್ಡೇ ಪಾರ್ಟಿಗೆ ಬಂದ್ವಿ ಅನ್ನಿ. ಇದೆಲ್ಲ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲಮ್ಮ. ಆ ಮನುಷ್ಯಂಗೆ ಹುಡುಗಿರ ಹೆಸರು ಹೇಳಿದ್ರೆ ಆಗಲ್ಲಮ್ಮ, ಕೋಪ ಬರುತ್ತೆ. ನಾವಂತೂ ಇಲ್ಲಿಂದ ಹೋಗಲ್ಲಪ್ಪ. ಹಾಗ ಹೋಗಕ್ಕಾಗಲ್ಲ ಅಂತೆಲ್ಲ ಹೇಳ್ಬೇಡಿ, ಹೋಗ್ಲೇಬೇಕು. ನಾವ್ ಎಲ್ಲಿ ಹೋಗ್ಬೇಕು? ಎಲ್ ಬೇಕಾದ್ರೂ ಹೋಗಿ. ನೀವು ಹಾಸ್ಟೆಲ್ಗೆ ಹೋಗಿ. ಹಾಸ್ಟೆಲ್ ನಾವು ವೆಕೇಟ್ ಮಾಡಿದೀವಿ, ಈಗ ಅಲ್ಲಿ ಹೋಗಕ್ ಆಗಲ್ಲ. ಅಯ್ಯೋ ದೇವ್ರೆ. ಈಗ ಹೇಳಿದ್ರೆ ಹೇಗೋ? ನಾವ್ ಬೆಳಗ್ಗೆ ಹೋಗ್ತೀವಿ, ಡೋರ್ ತೆಗ್ದಿಲ್ಲ ಅಂದ್ರೆ ಸಾಕಲ್ವಾ? ಅದೊಂದು ಇಲ್ಲಿ ನೋಡು, ಈ ಸಿಟಿಲಿ ಅದು ನಾವು ನಮ್ ಕೈಲಾಗಲ್ಲಪ್ಪ. ಅಯ್ಯೋ, ಬೆಳಿಗ್ಗೆ ಹಾಕಿ 4 ಗಂಟೆ ಅಷ್ಟೇ ಇರೋದಲ್ವಾ? ಇದ್ರೂನು ನಮಗ್ ಭಯ ಆಗುತ್ತೆ. ಭಯ ಅಂತೆ, ಭಯ. ಅಷ್ಟೊಂದ್ ಭಯ ಇದ್ರೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಈ ರಾತ್ರಿಯಲ್ಲಿ ನಮ್ಗೆ ಸರ್ಪ್ರೈಸ್ ಕೊಡಕ್ಕೆ ಯಾಕೆ ಬಂದ್ರಿ ಇಲ್ಲಿಗೆ? ನಿನಗೇನ್ ಮಾತಾಡಿದ್ರೂ ಯೂಸ್ ಇಲ್ಲ. ನಾವಿವತ್ ನೈಟ್ ಹೋಗೋದಿಲ್ಲ. ಹಂಗಾದ್ರೆ ನಾನು ವಿಷಯ ಹೇಳ್ತೀನಿ. ಆಗ್ಲಿ. ಓಕೆ 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 ಅಮರ, ನಾ ಮಾತಾಡ್ತೀನಿ. ಓಕೆ, ನಾವು ಹೋಗಿ ಡೀಲ್ ಮಾಡ್ಕೋತೀವಿ. ನೀವಿಲ್ಲಿ ಶಬ್ದ ಮಾಡದೆ ಇದ್ರೆ ಸಾಕು, ಇನ್ನೇನು ಬೇಡ. ಇರ್ತಿರಲ್ವಾ? ಶಬ್ದ ಮಾಡದೆ ಇರ್ತಿರಲ್ವಾ? ಬಾರು.